ಪೊಲೀಸರು ಅಂದ್ರೆ ಯಾರು? ನಮ್ಮ ನಂಬಿಕೆ ಏನು? ಸಾರ್ವಜನಿಕ ವಲಯದಲ್ಲಿರುವಂತಹ ಆಶಾಭಾವನೆ ಏನು ಪೊಲೀಸರ ಬಗ್ಗೆ? ಪೊಲೀಸರು ಅಂದ್ರೆ ಆರಕ್ಷಕರು, ನಮ್ಮನ್ನ ರಕ್ಷಣೆ ಮಾಡೋರು. ನಮಗೆ ಕಷ್ಟ ಏನಾದರೂ ಆಯಿತು, ನಮಗೆ ಯಾರೋ ಅನ್ಯಾಯ ಮಾಡಿದ್ರು, ನಮಗೆ ಯಾರೋ ಸಮಸ್ಯೆ ಮಾಡಿದ್ರು ಅಂತಂದ್ರೆ ತಕ್ಷಣ ನಾವು ಓಡಿ ಎಲ್ಲ ಹೋಗ್ತೀವಿ ಹೇಳಿ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಪೊಲೀಸರ ಬಳಿ ಕಂಪ್ಲೇಂಟ್ ಅನ್ನ ಕೊಡ್ತೀವಿ, ನ್ಯಾಯದ ನಿರೀಕ್ಷೆಯನ್ನ ಇಟ್ಕೊಳ್ತೀವಿ, ಅವರು ನ್ಯಾಯವನ್ನ ಕೊಡಿಸ್ತಾರೆ ಎನ್ನುವಂಥ ನಂಬಿಕೆಯನ್ನ ಇಟ್ಕೊಳ್ತೀವಿ. ಆದ್ರೆ ಮೂಡುಬಿದ್ರೆನಲ್ಲಿ ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧವೇ ಆರೋಪ ಕೇಳಿ ಬಂದಿದೆ. ಕಾಯಕ ಆರಕ್ಷಕನ ಕೆಲಸ, ಆದ್ರೆ ಈತ ರಕ್ಷಕನಲ್ಲ, ಈತ ರಾಕ್ಷಸ ಅನ್ನುವಂಥ ಆರೋಪ ಕೇಳಿಬರ್ತಾರೆ. ಗಂಡ ಅರೆಸ್ಟು, ಪತ್ನಿಗೆ ಕಿರುಕುಳ. ಇದು ಸರ್ಕಲ್ ಇನ್ಸ್ಪೆಕ್ಟರ್ನ ಕಳ್ಳಾಟ. ಗಂಡ ರಿಲೀಸ್ ಆಗಬೇಕು ಅಂದ್ರೆ ನನ್ನ ಜೊತೆ ಮಲಗಬೇಕು, ಲೈಂಗಿಕ ಕ್ರಿಯೆಗೆ ಸಹಕರಿಸಬೇಕು ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ರು ಟಾರ್ಚರ್ ಕೊಟ್ಟಂತಹ ಪ್ರಕರಣ ಇದು. ಅಂಥದ್ದೊಂದು ಗಂಭೀರ ಆರೋಪ ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿ ಬರ್ತಾ ಇದೆ. ಪೊಲೀಸ್ ಅಧಿಕಾರಿಯೇ ಕ್ರೂರಿಯಾಗಿ ಮಹಿಳೆಯೊಬ್ಬರಿಗೆ ಈ ರೀತಿ ಕಿರುಕುಳವನ್ನ ಕೊಟ್ಟಿದ್ದಾರೆ. ಮೂಡುಬಿದ್ರೆ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸಂದೇಶ್ ಪಿಜಿ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿರೋದು. ವಿಪರ್ಯಾಸ ಏನು ಅಂದ್ರೆ, ಓರ್ವ ಮಹಿಳೆ ಯಾರು ಅನ್ಯಾಯಕ್ಕೊಳಗಾಗಿದ್ದಾರೋ ಆಕೆ ಇವತ್ತು ನ್ಯೂಸ್ ಫಸ್ಟ್ ಸ್ಟುಡಿಯೋಗೆ ಬಂದಿದ್ದಾರೆ. ನನಗಾದಂತಹ ಅನ್ಯಾಯವನ್ನ ನಾನು ಹೇಳಬೇಕು, ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ರಿಗೂ ಕಂಪ್ಲೇಂಟ್ ಪತ್ರವನ್ನ ಕೊಟ್ಟಾಗಿದೆ, ದೂರಿನ ಪತ್ರವನ್ನ ಕಳುಹಿಸಿಯಾಗಿದೆ. ನ್ಯಾಯ ಸಿಕ್ತಾ ಅಂತ ಕೇಳಿದ್ರೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ನ್ಯೂಸ್ ಫಸ್ಟ್ ವಾಹಿನಿಗೆ ಇವತ್ತು ಅವ್ರು ಬಂದಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿ ಕೂತು ತಮಗಾದಂತಹ ಅನ್ಯಾಯವನ್ನ ಹೇಳೋಕ್ ಮುಂದಾಗಿದ್ದಾರೆ. ಹಾಗೆ ಹೇಳುವಂತಹ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದಂತಹ ಮತ್ತೊಂದು ಗಂಭೀರವಾದ ವಿಚಾರ ಏನು ಅಂದ್ರೆ, ಕೇವಲ ಇವರಿಗೆ ಮಾತ್ರ ಅಲ್ಲ, ಕಳೆದ ಹಲವು ವರ್ಷಗಳಿಂದ ಮೂಡುಬಿದ್ರೆಯಲ್ಲಿ ಜಾಂಡ ಹೂಡಿರುವಂತಹ ಈ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಬಿಜಿ ಹಲವು ಮಹಿಳೆಯರಿಗೆ ಈ ರೀತಿ ಕಿರುಕುಳವನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಆ ಇನ್ಸ್ಪೆಕ್ಟರ್ ವಿರುದ್ಧ, ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಗೃಹ ಸಚಿವರಿಗೂ ಕೂಡ ಸಂತ್ರಸ್ತಿಯರು ದೂರನ್ನು ಕೊಟ್ಟಿದ್ದಾರೆ. ಕೇವಲ ಇವರು ಮಾತ್ರ ಅಲ್ಲ, ಹಲವು ಕಂಪ್ಲೇಂಟ್ ಕಾಪಿಗಳು ಇವತ್ತು ನಮ್ಮ ಜೊತೆಗಿದ್ದಾವೆ. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ 3 ಸಂತ್ರಸ್ತಿಯರು ದೂರನ್ನ ಕೊಟ್ಟಿದ್ದಾರೆ. ಸಂದೇಶ್ ಗೃಹ ಸಚಿವರಿಗೆ 50 ಲಕ್ಷ ಲಂಚವನ್ನ ಕೊಟ್ಟಿದ್ದ ಸತ್ಯಾನ? ಹೀಗಂತ ಅವರೇ ಹೇಳ್ಕೊಂಡಿದ್ದಾರಂತೆ. ನಾನು 50 ಲಕ್ಷ ಗೃಹ ಸಚಿವರಿಗೆ ಕೊಟ್ಟು ಈ ಪೋಸ್ಟಿಗೆ ಬಂದೆ, ನಿಮ್ ಪತಿ ಮೇಲಿನ ಕೇಸನ್ನ ನಾನು ತೆಗಿಬೇಕು ಅಂದ್ರೆ ನೀವು ನನಗೆ 50 ಲಕ್ಷ 25 ಲಕ್ಷ ಕೊಡಬೇಕು, ಈ ರೀತಿಯಾದಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಆ 3 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆ 3ರಲ್ಲೂ ಕಾಮನ್ ವ್ಯಕ್ತಿ ಯಾರು ಅಂತಂದ್ರೆ ಅದು ಮೂಡುಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸಂದೇಶ್ ಬಿಜಿ. ಮಹಿಳೆಯೊಬ್ಬರ ಜೊತೆಗೆ ಅವರು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂತಹ ಮೊದಲ ವಿಡಿಯೋನ ಗಮನಿಸ್ತಾ ಇದ್ದೀರಿ. ಆಕೆ ಅವ್ರ ಪತ್ನಿ ಇರಬಹುದು ಅಂತ ಅನ್ಕೊಂಡ್ರೆ ಅದು ನಿಮ್ಮ ತಪ್ಪು ಭಾವನೆ. ಪತ್ನಿಯಲ್ಲ, ಇವ್ರು ಯಾರ್ಯಾರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು ಅದರಲ್ಲಿ ಒಂದು ವಿಡಿಯೋ ಅದು ಅನ್ನೋದು ನಮಗ್ ಸಿಕ್ಕಿರುವಂತಹ ಮಾಹಿತಿ. ಮತ್ತೊಂದು ಭಾಗದಲ್ಲಿ ಇವತ್ತು ಯಾವ ಮಹಿಳೆ ಆರೋಪವನ್ನ ಮಾಡೋಕೆ ಅಂತ ಹೇಳಿ ಬಂದಿದ್ದಾರೋ ಅವರ ಪತಿಯನ್ನ ಅಕ್ರಮವಾಗಿ ಇವರು ಸ್ಟೇಷನ್ ನಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಂತಹ ಆ ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದ್ ಕಡೆ ಮತ್ತೊಂದು ಮನೆ, ಆ ಮನೆಗೆ 2023ರ ಸಿಸಿಟಿವಿ ಫುಟೇಜ್ ಅದು, ಆ ಲಾಸ್ಟ್ ವಿಡಿಯೋ. ಕಾಂಪೌಂಡ್ ನ ಹಾರ್ತಾರಲ್ಲ ಆ ಮನೆಗೆ ಡೇ ಟೈಮ್ ಅಲ್ಲೂ ಈ ವ್ಯಕ್ತಿ ಹೋಗುವಂತಹ ವಿಡಿಯೋ ಇದೆ. ರಾತ್ರೋರಾತ್ರಿ ಮಧ್ಯರಾತ್ರಿ 12 ಗಂಟೆಯ ವಿಡಿಯೋ ಅದು. 11:50ರ ಸುಮಾರಿಗೆ ಕಾಂಪೌಂಡ್ ಅನ್ನ ಹಾಡ್ತಾರೆ ಈ ವ್ಯಕ್ತಿ. ಅಲ್ಲಿ ಪಕ್ಕದಲ್ಲಿ ಒಂದು ಕಾರ್ ಪಾರ್ಕ್ ಆಗಿರುತ್ತೆ, ಆ ಕಾರ್ಗೆ ಕಾಲ್ನಿಂದ ಒದಿತಾರೆ. ಇದು ಸಂದೇಶ್ ಪಿಜಿ ಅವರ ದೌರ್ಜನ್ಯಕ್ಕೆ ಸಾಕ್ಷಿ ಅಂತ ಹೇಳಿ ಸಂತ್ರಸ್ತೆ ನಮಗೆ ಈ ವಿಡಿಯೋಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸಂದೇಶ್ ಪಿಜಿ ಮಾಡ್ತಾ ಇರುವಂತಹ ಅಕ್ರಮ ಏನು? ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧವೇ ಮಹಿಳೆಯರೆಲ್ಲ ಹೀಗೆ ಗೃಹ ಸಚಿವರಿಗೆ, ರಾಜ್ಯ ಮಹಿಳಾ ಆಯೋಗಕ್ಕೆ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಐಜಿಗೆ, ಡಿಜಿಗೆ ಕಂಪ್ಲೇಂಟ್ ಅನ್ನ ಕೊಡಬೇಕು ಅಂತಂದ್ರೆ ಆತ ಮಾಡಿರುವಂತಹ ಕೃತ್ಯ ಏನು? ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಆ ಸಂತ್ರಸ್ತ ಮಹಿಳೆಯೇ ಇದ್ದಾರೆ. ಅವರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ. ಪೊಲೀಸರು ಅಂತಂದ್ರೆ ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ಸಾಮಾನ್ಯವಾಗಿ ನಮ್ಗೆ ಏನೇ ಅನ್ಯಾಯ ಆದಂತಹ ಟೈಮ್ನಲ್ಲೂ ಅಥವಾ ಏನೇ ಸಮಸ್ಯೆ ಆದ್ರೂ, ಯಾರೋ ಬಂದು ಹೊಡೆದ್ರು, ಯಾರೋ ನಮ್ಮ ಜಾಗನ ಏನೋ ಮಾಡಿದ್ರು, ನಮ್ಮ ಮೇಲೆ ಯಾರೋ ಕಂಪ್ಲೇಂಟ್ ಕೊಟ್ಟರು, ಕಿರಿಕಿರಿ ಮಾಡಿದ್ರು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಸಾಮಾನ್ಯ, ಸಹಜ ಅದು, ಯಾಕಂದ್ರೆ ಪೊಲೀಸರ ಮೇಲೆ ಇರುವಂತಹ ನಂಬಿಕೆ ಅದು. ಬಟ್ ನೀವು ಅದೇ ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ ಅಥವಾ ಅವ್ರ ಮೇಲೆ ಆರೋಪವನ್ನ ಮಾಡಿದ್ದೀರಿ. ನಿಮ್ಮ ವಿಚಾರದಲ್ಲಿ ಸಂದೇಶ್ ಪಿಜಿ ಅವರು ಮಾಡಿದ್ದೇನು, ನಿಮ್ಮ ಆರೋಪ ಏನು ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ಬಹುದಾ ಅಂತ ಹೇಳಿ.
ಮೇಡಮ್ ನಮ್ಮ ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು. ಆ ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ನಮಗೆ ಅವರು ಬಿ ರಿಪೋರ್ಟ್ ಹಾಕಬೇಕಿತ್ತು. ಅದಕ್ಕೋಸ್ಕರ ಅವರವರ ಡ್ರೈವರನ್ನು ಕಳಿಸಿದರು. ಲೈಕ್ 8 years. ಯಾವಾಗ ಇದು ಎಲ್ಲಿಂದ ಆರಂಭ ಆಗಿದ್ದು? ಅದು 2023. ಓಕೆ. 2023 ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ಒಂದು ಗಲಾಟೆ ಆಗಿತ್ತು. ಓಕೆ. ಅದು ಸ್ಟೇಷನಲ್ಲಿ ಕೇಸ್ ಆಗಿತ್ತು. ಅದಕ್ಕೋಸ್ಕರ ಕಂಪ್ಲೇಂಟ್ ಎಲ್ಲ ರೈಸ್ ಆಗಿತ್ತು. ಅದಕ್ಕೋಸ್ಕರ ಅದನ್ನು ಕಾಂಪ್ರಮೈಸ್ ಮಾಡೋದಕ್ಕೋಸ್ಕರ ಅವರವರ ಡ್ರೈವರನ್ನು ಕಳಿಸಿದ್ರು ನನ್ನ ಹತ್ರ. ಲೈಕ್ ನೀನು ಅವರನ್ನು ಭೇಟಿ ಆಗಬೇಕಂತೆ. ಅದಕ್ಕೆ ನಾನು ಹೇಳಿದೆ ನಮ್ಮ ಮೇಲೆ ಯಾವುದೂ ಆರೋಪ ಇಲ್ಲ, ನಾನು ಯಾಕೆ ಭೇಟಿ ಆಗಬೇಕು? ಭೇಟಿ ಆಗಬೇಕು ಅನ್ನೋ ಸೂಚನೆ ನಿಮಗೆ ಯಾವಾಗ ಬಂದಿದ್ವು? ಯಾವ ವರ್ಷ? ಅದೇ ಸೇಮ್ ಅದೇ 2023 2023 ಹೌದು. ಓಕೆ. ಅದೇ ಆ ಫ್ಯಾಮಿಲಿ ಡಿಸ್ಪ್ಯೂಟ್ ಕೇಸಲ್ಲಿ. ಸೊ ನಾನು ಆ ಮನುಷ್ಯನಲ್ಲಿ ಕೇಳಿದೆ ಯಾಕೆ ನಾನು ಹೋಗಬೇಕು. ಸೊ ಅವ್ರು ಹೇಳಿದರು ನೀವು ಅವ್ರ ಜೊತೆ ಕಾಂಪ್ರಮೈಸ್ ಮಾಡಬೇಕಂತೆ, ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಬೇಕಂತೆ. ಸೊ ಅವ್ರು ನಿಮ್ಮನ್ನು ಕರೀತಾ ಇದ್ದಾರೆ, ನೀವು ಹೋಗಬೇಕು. ನಾನು ಹೇಳಿದೆ ನಾನು ಬರಲ್ಲ, ನಾನು ಬರೋದಿಲ್ಲ, ನನಗಾಗೋದಿಲ್ಲ, ನಾನು ಯಾವ ಕೇಸು ಇದರಲ್ಲಿಲ್ಲ ಅಂತೇಳಿ ಅವರನ್ನು ವಾಪಸ್ ಕಳಿಸಿದೆ, ಆ ಡ್ರೈವರನ್ನು ವಾಪಸ್ ಕಳಿಸಿದೆ. ಅದಾದ ನಂತರ ಲಾಸ್ಟ್ August 18ಗೆ ಇದೇ ರೀಸನ್ ಹಿಡ್ಕೊಂಡು ಅವರು ಯಾರು ಸಂದೇಶ್ ಪಿ ಜಿ ಅವರು ನನ್ನ ಹಸ್ಬೆಂಡ್ನ ಅರೆಸ್ಟ್ ಮಾಡಿದರು. ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸಿದ್ರು. August 18 ಕಂಪ್ಲೇಂಟ್ ಅಂದ್ರೆ ಯಾರು ಕೊಟ್ಟರು ಕಂಪ್ಲೇಂಟ್? ಯಾರ ಹೆಸರಲ್ಲಿ ಕಂಪ್ಲೇಂಟ್ ದಾಖಲಾಯಿತು? ಏನಂತ ಕಂಪ್ಲೇಂಟ್ ದಾಖಲಾಯಿತು? ಕಂಪ್ಲೇಂಟ್ ದಾಖಲಾದ್ದು IV ಕ್ರಾಸ್ತಾ ಅನ್ನೋ ಹೆಸರಲ್ಲಿ. ಅವರು ಏನು ಕೊಟ್ಟರು ಅಂತ ಹೇಳಿದ್ರೆ ಮನಿ ಲಾಂಡ್ರಿ ಮಾಡಿದ್ದಾರೆ ಅನ್ನೋ ಒಂದು ಫೇಕ್ ಕಂಪ್ಲೇಂಟ್ ಕೊಟ್ಟರು. ಅದಾದ ನಂತರ ನಾನು ದಿನ ಈವ್ನಿಂಗ್ 7 o'clock ಸಮಥಿಂಗ್ ಅಲ್ಲಿಗೆ ಹೋದೆ. ಇಲ್ಲಿ ಇವರನ್ನು ಅರೆಸ್ಟ್ ಮಾಡಿದ ಪ್ಲೇಸಿಗೆ ಹೋದೆ, ಸ್ಟೇಷನಿಗೆ. ಅಲ್ಲಿ ಹೋದಾಗ ಇವರು ಸಂದೇಶ್ ಪಿ ಜಿ ಅವರು ಹೊರಗಡೆನೇ ಇದ್ದರು. ನಾನು ಹೇಳಿದೆ ಏನಾಯಿತು ಸರ್, ನಿನ್ನ ಗಂಡ ನಾನು ಅರೆಸ್ಟ್ ಮಾಡಿದ್ದೀನಿ. ಆ CCTV ಫುಟೇಜು ಅದೇ ಟೈಮ್ ಇತ್ತು, ಆ ಸ್ಟೇಷನ್ ಹೊರಗಡೆ ಅವ್ರು ನೀವು ನಿಂತಿರೋದು ಜೊತೆಗೆ ಹೊಡಿತಾ ಇರೋದು? ಅದಲ್ಲ ಆ CCTV ಫುಟೇಜ್ ಬೇರೆ, ನಮ್ದು ಅವ್ರು ಕೊಡ್ತಾ ಇಲ್ಲ, ಕೇಳಿದ್ರು ಸಹ ಕೊಡ್ತಾ ಇಲ್ಲ. ಹೊರಗಡೆನೇ ಇದ್ದೆ. ನಾನು ಕೇಳಿದೆ ಸರ್ ಒಳಗಡೆ ಹೋಗೋಣ, ನಿಮ್ಮ ಜೊತೆ ಮಾತಾಡಬೇಕು ಅಂತ. ಇಲ್ಲ ಏನಿದ್ರು ಇಲ್ಲೇ ಮಾತಾಡು, ನಿನ್ನ ಗಂಡ ನಾನು ಬಿಡೋದಿಲ್ಲ, ನಿನ್ನ ಗಂಡನ ಬಿಡಬೇಕಾದ್ರೆ ನೀನು ನನಗೆ 25 lakhs ಕೊಡಬೇಕು. ನಾನು ಇವರಿಗೆ ಹೋಮ್ ಮಿನಿಸ್ಟರ್ ಅವರಿಗೆ 50 lakhs ಕೊಟ್ಟಿದ್ದೀನಿ. ಅವರೇ ಹೇಳಿರೋದು ಗೃಹ ಸಚಿವರಿಗೆ ನಾನು 50 ಲಕ್ಷ ಕೊಟ್ಟು ಕೆಲಸಕ್ಕೆ ಸೇರಿದ್ದೀನಿ ಅಂತ. ಓಕೆ, ಕೊಟ್ಟಿದ್ದೀನಿ, ನೀನು 25 lakhs ನನಗೆ ಕೊಡಬೇಕು, ಇಲ್ಲ ನಿನ್ನ ಜೊತೆ IB ಬರಬೇಕು ಅಂತ ಹೇಳಿದರು. ನಾನು ಬರಲ್ಲ ಅಂತೇಳಿ ನಾನು ಅಳೋದಕ್ಕೆ ಶುರು ಮಾಡಿದೆ. ಅದಾದ ನಂತರ ತುಂಬ ಬೇಡದ ಭಾಷೆಯಲ್ಲಿ ಬೈಯಕ್ಕೆ ಶುರು ಮಾಡಿದರು. ಅವ್ರು ಹೇಳಿ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ, ನೀನೀಗ ಇದಕ್ಕೆ ಯಾವುದೇ 2 ಆಪ್ಷನಲ್ಲಿ ಒಂದಕ್ಕೆ ಒಪ್ಪದಿದ್ದರೆ ನಿನ್ನ ಗಂಡನ ಮೇಲೆ ರೌಡಿ ಶೀಟ್ ಹಾಕ್ತೀನಿ ಅಂಥೇಳಿ ನನ್ನ ಬೆದರಿಸಿದ್ರು. ಆಲ್ಮೋಸ್ಟ್ 7 o'clock to 11 o'clock ಸ್ಟೇಷನ್ ಹೊರಗಡೆನೇ ನಾನು ನಿಂತ್ಕೊಂಡಿದ್ದೆ. ಓಕೆ. ಒಳಗಡೆನೂ ಕರ್ಕೊಂಡು ಹೋಗಿಲ್ಲ. ಒಳಗಡೆ ಹೋಗೋಣ ಅಂತ ಹೇಳಿದ್ದಕ್ಕೆ ಒಳಗಡೆ CC ಕ್ಯಾಮ್ರಾ ಇದೆ, ನೀನು ಹೊರಗಡೆನೇ ಇರು ಅಂತ ಹೇಳಿದರು ನನಗೆ. ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ CC ಕ್ಯಾಮ್ರಾ ಇಲ್ಲ, ನೀನು ಇಲ್ಲೇ ಇದ್ಬಿಡು ಅಂತ ಹೇಳಿದರು. ಸೊ ಇಷ್ಟು ಆಗಿದ್ದು ಓಕೆ ಆ ದಿನ. ಈಗ ನೀವು ಹೇಳ್ತಾ ಇದ್ದೀರಿ ಕೇವಲ ನಿಮ್ಮೊಬ್ರಿಗೆ ಮಾತ್ರ ಅಲ್ಲ, ಈ ರೀತಿ ಸಂದೇಶ್ ಪಿ ಜಿ ಅವರಿಂದ ಅನ್ಯಾಯ ಆಗಿತ್ತು. ಹೌದು, ಬಹಳಷ್ಟು ಜನರಿಗೆ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಯಾರ ಬಹಳಷ್ಟು ಜನ ಅವ್ರು ನಿಮ್ಮನ್ನ ಸಂಪರ್ಕ ಮಾಡಿದ್ರ? ಅವರು ಕಂಪ್ಲೇಂಟ್ ಅನ್ನ ಅಂದ್ರೆ ನೀವೆಲ್ಲ ಸೇರ್ಕೊಂಡು ಒಟ್ಟಿಗೆ ಮಾತನಾಡಿ ಇಲ್ಲ ನಾವು ಇದನ್ನ ಪ್ರಶ್ನೆ ಮಾಡಲೇಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದೀರಾ, ಏನು ಅಂತ ವಿವರಿಸಬಹುದಾ? ಅದಕ್ಕೆ ನಾನು ಹೇಳಿದೆ ನಾನು ಕಮಿಷನರಿಗೆ ಕಂಪ್ಲೇಂಟ್ ಮಾಡ್ತೀನಿ, ಐ ವಿಲ್ ಗೋ ಟು ಹೈಯರ್ ಆಫೀಸರ್ಸ್ ಅಂತ ಹೇಳಿದಕ್ಕೆ ನೀನು ಎಲ್ಲಿ ಹೋದರೂ ಏನು ಮಾಡೋಕ್ಕಾಗಲ್ಲ ನಿನ್ನ ಕೈಲಿ, ಎಲ್ರಿಗೂ ನಾನು ಸೆಟ್ ಮಾಡಿದ್ದೀನಿ, ನೀನು ಎಲ್ಲಿ ಎಷ್ಟು ದೊಡ್ಡ ಪೊಲಿಟಿಷಿಯನ್ಗೆ ಹೋಗು, ಯಾವ ಹೈಯರ್ ಆಫೀಸರ್ಗೆ ಹೋದರೂ ಕೂಡ ನಿನಗೆ ಏನು ಮಾಡೋಕ್ಕಾಗಲ್ಲ, ನಾನೆಲ್ಲ ಸೆಟ್ ಮಾಡಿ ಇದು ಮಾಡಿದ್ದೀನಿ, ನಿನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ನನಗೇ ಬಾಯಿ ಮೆಚ್ಚಿಸಿದ್ರು ಅವರು. ಆಮೇಲೆ ಅವ್ರು ಅಷ್ಟು ಫೋರ್ಸ್ ಮಾಡಿದ್ದಕ್ಕೆ ಮತ್ತು ನೆಕ್ಸ್ಟ್ ಡೇ ಬಂದು ನಾನು ಯಾರೋ ಕೈಕಾಲೆಲ್ಲ ಹಿಡಿದು ಒಂದು 50,000 ಅರೇಂಜ್ ಮಾಡಿ ಅವ್ರಿಗೆ ಕೊಟ್ಟೆ. ಯಾರಿಗೆ? ಸಂದೇಶ್ ಪಿ ಜಿ ಅವರಿಗೆ. ಆದರೂ ಕೂಡ ನಂತರ ಅವರು ನೆಕ್ಸ್ಟ್ ಪೇಪರಲ್ಲಿ ಹಾಕಿ ನನ್ನ ಯಜಮಾನ್ರ ಮರ್ಯಾದೆ ಎಲ್ಲ ತೆಗೆದ್ರು ವಿತೌಟ್ ಎನಿ ಇದು. ಆ ಥರ ಎಲ್ಲ ತುಂಬ ಕಿರುಕುಳ ಕೊಡ್ತಾಯಿದ್ರು ಮೇಡಮ್ ಅವರು. ಲೈಕ್ ಅವರು ತುಂಬ ಜನ ಹುಡುಗಿಯರ ಜೊತೆ ನಾನು ಮಲಗಿದ್ದೀನಿ, ನೀನು ಸಹ ಬಾ ನನ್ನ ಜೊತೆ ನೀನು ಬಾ, ನಿನ್ಗೇನು ಬರೋಕ್ಕೆ, ನೀನು ಬಂದರೆ ನಿನ್ನ ಗಂಡನ ಬಿಡ್ತೀನಿ, ಆ ಥರ ಎಲ್ಲ ಹೇಳ್ತಾರೆ ಅವರು. ಈ ಥರ ಎಲ್ಲ ಅವ್ರು ಮಾತಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಆಡಿಯೋ ಸಾಕ್ಷಿ ಏನಾದರೂ ಇದೆಯಾ? ಅವ್ರು ಕೊಡ್ತಾ ಇಲ್ಲಲ್ಲ ಮೇಡಮ್. CC ಕ್ಯಾಮರಾ ಫುಟೇಜ್ ಕೇಳಿದ್ವಿ ನಾವು ಸುಮಾರು ಸತ್ಯ. ನಿಮ್ಮ ಹತ್ರ ಯಾವತ್ತೂ ಫೋನ್ನಲ್ಲಿ ಕಾನ್ವರ್ಸೇಷನ್ ಆಗಿಲ್ಲ? ಇಲ್ಲ. ನೇರ ನೀವು ಸ್ಟೇಷನ್ಗೆ ಹೋದಂತಹ ಟೈಮ್ನಲ್ಲಿ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. 2025 ಸೆಪ್ಟೆಂಬರ್ನಲ್ಲಿ, ಆವತ್ತು ಆಗಸ್ಟ್ನಲ್ಲಿ, ಆಗಸ್ಟ್ 18ನೇ ತಾರೀಕು ಹಿಂಗಾಯಿತು ಅಂತ ಹೇಳಿದ್ರೆ, ಅದಾದಂತಹ ನಂತರದಲ್ಲೂ ನಿರಂತರವಾಗಿ ನಿಮ್ಮನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಆ ವ್ಯಕ್ತಿಯಿಂದ ಆಗಿತ್ತಾ?
ಇಲ್ಲ ಅವ್ರು ಲೈಕ್ ಅವರು ನನಗೆ ನಿಮ್ಮ ಯಜಮಾನ್ರ ಇದ್ರ ಮೇಲೆ ಕಂಪ್ಲೇಂಟ್ ಮೇಲೆ ನಿನಗೆ ಎನ್ಕ್ವೈರಿ ಇದೆ, ನೀನು ಬರಬೇಕು ಅಂತೇಳಿ ನನಗೆ ನೋಟಿಸ್ ಕೊಟ್ಟಿದ್ರು. ಆದರೆ ನಾನು ಅದಕ್ಕೆ ಹೋಗಿಲ್ಲ. ಯಾಕೆಂದರೆ ಯಜಮಾನ್ರು ನನ್ನ ಜೊತೆ ಇವಾಗ ನನ್ನ ಜೊತೆ ಇಲ್ಲ, ಈಸ್ ಔಟ್ ಆಫ್ ಸ್ಟೇಷನ್. ಈಗ ಅವರು ನಮ್ಮ ಜೊತೆ ಇದ್ದರೆ ಮತ್ತೆ ಅವ್ರು ಅರೆಸ್ಟ್ ಮಾಡ್ತಾರೆ ಅಂತೇಳಿ ನನಗೊಂದು ಸುದ್ದಿ ಬಂತು. ಮತ್ತೆ ಅವ್ರು ಕೇಸ್ ಹಾಕ್ತಾರೆ ಅವ್ರ ಮೇಲೆ. ಸೊ ಅವರು ಈಗ ನನ್ನ ಜೊತೆ ಇಲ್ಲ, ಮನೆಯಲ್ಲಿಲ್ಲ. ಇಬ್ಬರು ಸಣ್ಣ ಮಕ್ಕಳ ಜೊತೆ ನಾನು ಒಬ್ಬಳೇ ಮನೇಲಿರೋದು. ಓಕೆ, ತುಂಬಾ ಕಷ್ಟ ಆಗ್ತದೆ ಮೇಡಮ್. ನೀವು ರಾಜ್ಯ ಮಹಿಳಾ ಆಯೋಗಕ್ಕೆ ಸೇರಿದಂತೆ ಬೇರೆ ಬೇರೆ ಅವ್ರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ, ದೂರನ್ನ ಕೊಟ್ಟಿದ್ದೀರಿ. ಆ ದೂರಿನಲ್ಲಿ ಸಂದೇಶ್ PG ಅವರು ಈ ಹಿಂದೆ ಯಾವ ಮಹಿಳೆಯರ ಜೊತೆ ಸಂಪರ್ಕದಲ್ಲಿದ್ರು, ಯಾರ್ಯಾರಿಗೆ ಆ ಥರ ಅನ್ಯಾಯ ಮಾಡಿದ್ರು ಅದನ್ನ ಕೂಡ ಉಲ್ಲೇಖ ಮಾಡಿದ್ರಿ. ಅದರಲ್ಲಿ ಓರ್ವ ಮಹಿಳೆಯ ಹೆಸರು ಬರುತ್ತೆ. ಅವರು ಅವರ ಮೊಬೈಲ್ನಲ್ಲಿ ಏನೋ ಒಂದು ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿದ್ರು, ಸಾಕ್ಷಿಗಳನ್ನ ಕಲೆ ಹಾಕಿದ್ರು ಅಂತ ಹೇಳಿ. ಯಾರ್ಯಾರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕಿದೆಯಾ? ಜೊತೆಗೆ ಏನ್ ಸಾಕ್ಷಿಗಳನ್ನ ಕಲೆ ಹಾಕಿ ಇಟ್ಕೊಂಡಿದ್ದಾರೆ ಅವರು ಇವ್ರ ವಿರುದ್ಧ ಅಂತ ಹೇಳಿ? ಅವರು ಎಲ್ಲ ನಮ್ಮ ಹಸ್ಬೆಂಡ್ ಜೊತೆ ಎಲ್ಲ ಹೇಳಿದ್ದಾರೆ. ಆ ಮಹಿಳೆಯರು ಅವರೆಲ್ಲ ಅವರಿಗೆ ಸಾಕ್ಷಿ ಕೊಟ್ಟಿದ್ದಾರೆ ಏನು ವಿಷಯ ಅಂತ. ಅವರಿಗೆಲ್ಲ ಗೊತ್ತಿದೆ, ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ನಾವು ಅದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ. ಈಗ ಸಂತ್ರಸ್ತ ಮಹಿಳೆಯರು ನಿಮ್ಮ ಪತಿಯ ಬಳಿ ಬಂದಿದ್ಯಾವಾಗ? ನಿಮ್ಮ ಪತಿ ಆಕ್ಚುಲಿ ಏನು ವರ್ಕ್ ಮಾಡ್ತಾರೆ ಅಂದ್ರೆ ಈ ಕಂಪ್ಲೇಂಟ್, ಪತಿಯ ವಿರುದ್ಧ ಕಂಪ್ಲೇಂಟ್ ದಾಖಲಾಗೋದಕ್ಕೆ ಮುಂಚೆ ನಡೆದಿರುವಂತಹ ಕೇಸ್ಗಳ ಇದು ಯಾವಾಗ ಆಯ್ತು, ಹೇಗಾಯ್ತು, ಅವ್ರು ಯಾವಾಗ ಸಂಪರ್ಕ ಮಾಡಿದ್ರು ನಿಮ್ಮ ಪತಿಯನ್ನ ಅಂತ ಹೇಳಿ? ಆಕ್ಚುಲಿ ಅವರು ಜುಲೈಯಲ್ಲಿ ಇದು ಮಾಡಿದ್ರು. ಯಾರು ಜುಲೈಯಲ್ಲೇ ಸಂಪರ್ಕ ಮಾಡಿದ್ರು ಆ ಹುಡುಗಿಯರು. ಜುಲೈನಲ್ಲಿ, ಅದೇ ಆಗಸ್ಟ್ ಅಲ್ಲಿ ಅರೆಸ್ಟ್ ಆಗಿದ್ರು, ಜುಲೈಯಲ್ಲಿ ಬಂದಿದ್ರು ಹುಡುಗಿಯರು. ಹಾಗಾಗಿ ಇವರು ಎಲ್ಲ ಸೇರಿ ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಈ ತರ ಆಗ್ತಾ ಇದೆ, ಈ ತರ ಪ್ರೂಫ್ ಇದೆ ಅಂತ. ಆದ್ರೂ ಕಮಿಷನರ್ ನಿಮಗೂ ಈ ರೀತಿ ಟಾರ್ಚರ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ನಿಮ್ಮ ಪತಿಯನ್ನ ಸಂಪರ್ಕ ಮಾಡಿ ನನ್ನ ಬಗ್ಗೆ ಆ ಹುಡುಗಿಯರ ಹತ್ರ ವಿಚಾರ ಮಾಡಿದ್ದಾರೆ. ಯಾರು ಹುಡುಗಿಯರು ಇದು ಸಂತ್ರಸ್ತರು ಇದ್ದಾರಲ್ಲ ಅವ್ರ ಹತ್ರ ನನ್ನ ಬಗ್ಗೆ ವಿಚಾರ ಮಾಡಿದ್ದಾರೆ. ಅವಳು ಹೇಗೆ, ಅವಳು ಸಿಗ್ತಾಳ, ಅವಳು ಬರ್ತಾಳ, ಆ ಥರ ಎಲ್ಲ ವಿಚಾರ ಮಾಡಿದ್ದಾರೆ. ಇದನ್ನೆಲ್ಲ ಕೇಳಿ ನಾವು ಡೈರೆಕ್ಟ್ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ವಿ, ಹೀಗಿದೆ ಇದೆ ಸರ್, ನಮಗೆ ಪ್ರೊಟೆಕ್ಷನ್ ಬೇಕು ಅಂತ. ಆದರೆ ಇಲ್ಲಿವರೆಗೆ ನಮಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಅವ್ರು ಇಷ್ಟೇ ಕೊಡ್ತಾರೆ, ನಾವು ಅವರನ್ನು ವಿಚಾರಿಸಿದ್ದೇವೆ, ಅವರನ್ನು ಇದು ಕೇಸನ್ನು ವಿಲೆ ಮಾಡಿ ಆಗಿದೆ ಅಂತ. ನಮ್ಮನ್ನು ವಿಚಾರಣೆಗೆ ಕರೆದೇ ಇಲ್ಲ ಇಷ್ಟವರೆಗೆ. ಕಂಪ್ಲೇಂಟ್ ಕೊಡೋದು ಆಮೇಲೆ ಬರ್ತೀನಿ. ನೀವು ಕೊಟ್ಟಂತಹ ಕಂಪ್ಲೇಂಟ್ ನ ಕತೆ ಏನಾಯ್ತು ಅಂತ ಕೇಳ್ತೀನಿ. ಬಟ್ ಅದಕ್ಕೂ ಒಂದು ನೀವೀಗ ಉಲ್ಲೇಖ ಮಾಡಿದ್ರಿ, ನಿಮಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದಾಗ ಅಥವಾ ನಿಮ್ಮ ವಿಚಾರಗಳನ್ನ ಆ ಬೇರೆ ಮಹಿಳೆಯರ ಜೊತೆ ಈ ವ್ಯಕ್ತಿ ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಮೂಡುಬಿದ್ರೆಯ ಪೊಲೀಸ್ ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ PG ಪ್ರಸ್ತಾಪ ಮಾಡಿದ್ದಾರೆ ಅಂತ ಗೊತ್ತಾದಂತಹ ಟೈಮ್ನಲ್ಲಿ ಆ ಮಹಿಳೆಯರು ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ, ನಿಮ್ಮ ಪತಿಯನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಏನ್ ನಿರ್ಧಾರ ಆಯ್ತು? ಹೋರಾಟ ಮಾಡ್ಬೇಕು ಇವ್ರ ವಿರುದ್ಧ ಅಂತ ತೀರ್ಮಾನ ಆಯ್ತು? ಅವ್ರು ಬಂದು ಏನ್ ಹೇಳಿದ್ರು? ಅವ್ರು ನಿಮ್ಮ ಪತಿ ಹೇಳಿದಂತಹ ಸಮಾಧಾನ ಏನು ಅಂತ ಹೇಳಿ? ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ನಮ್ಮ ಜೊತೆ ಸಪೋರ್ಟ್ ಆಗಿದ್ರೆ ನಾನು ಎದುರು ಹೋಗ್ತೀನಿ ಅಂತ ಹೇಳಿ ಇದು ಮಾಡಿದ್ರು ಯಜಮಾನ್ರು. ಅಂದ್ರೆ ಅವರೆಲ್ಲ ಮೊದಲಿಂದಾನು ಸಂಪರ್ಕದಲ್ಲಿ ಇದ್ದವರ ಸಂದೇಶ್ ಜೊತೆಗೆ? ಹೌದು, ಸುಮಾರು ವರ್ಷದಿಂದ ಸಂಪರ್ಕದಲ್ಲಿ ಇದ್ದಾರೆ ಅವರು. ಅಂದ್ರೆ ಅವ್ರಿಗೆ ಯಾವ ರೀತಿಯಾಗಿ ಅನ್ಯಾಯ ಮಾಡಿದ್ರಂತೆ? ಅವ್ರಿಗೆ ಯಾವ ರೀತಿಯಾಗಿ ಟಾರ್ಚರ್ ಕೊಟ್ಟಿದ್ರಂತೆ? ಅವ್ರು ಅಂದರೆ ಲೈಕ್ ಅವರಿಂದ ಹಣ ಇಸ್ಕೊಳ್ಳೋದು, ಅವ್ರ ಕೇಸ್ ಇದು ಮಾಡೋದು, ಅವರಿಂದ ಹಣ ಇಸ್ಕೊಳ್ಳೋದು, ನೀನು ನನ್ನ ಜೊತೆ ಬಾ ಅಂತ ಕರೆಯೋದು, ಆ ಥರ ಎಲ್ಲ ಇತ್ತು ಅವತ್ತು. ಓಕೆ, ಅದಾದ್ಮೇಲೆ ನಿಮ್ಮ ಪತಿ ನಾನು ಜೊತೆಗೆ ಇರ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕೇಸ್ ದಾಖಲಾಗೋದು ಅದಾದ ನಂತರದಲ್ಲ? ಹೌದು, ಅವ್ರದ್ದು ಅರೆಸ್ಟ್ ಮಾಡಿದ ಕೇಸ್ ಅದು ದಾಖಲಾದ್ಮೇಲೆ, ಈಗ ಇದು ಕಂಪ್ಲೇಂಟ್ ನಾವು ಕಮಿಷನರಿಗೆ ಕೊಟ್ಟಾದ್ಮೇಲೆ ಇವರಿಗೆ ಕೇಸ್ ಬಂದಿರೋದು, ಇವ್ರ ಮೇಲೆ ಕೇಸ್ ಹಾಕಿರೋದು. ಓಕೆ, ಕಮಿಷನರ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತೀರಿ, ಬೇರೆ ಬೇರೆಯವರಿಗೂ ಕಂಪ್ಲೇಂಟ್ ಅನ್ನ ಕೊಡ್ತೀರಿ. ಕಂಪ್ಲೇಂಟ್ ಕೊಟ್ಟಂತಹ ನಂತರದಲ್ಲಿ ಪ್ರೊಸೀಜರ್ ಏನು ಅಂದ್ರೆ, ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೋ ಆತನನ್ನೂ ಕೂಡ ಕರೆದು ಮಾತನಾಡಬೇಕು, ಏನಾಗಿದೆ ಅಂತ ಕೇಳಬೇಕು. ನೀವು ಕೊಟ್ಟಂತಹ ಕಂಪ್ಲೇಂಟ್ ನಲ್ಲಿ ಆ ಕೆಲಸ ಆಗಿದೆಯಾ? ಆಗಿಲ್ಲ, ನಮ್ದು ಎನ್ಕ್ವೈರಿ ಆಗಿಲ್ಲ. ಇಷ್ಟು ಕಂಪ್ಲೇಂಟ್ ಕೊಟ್ವಿ, ಯಾವುದೇ ಒಂದು ಎನ್ಕ್ವೈರಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಕಮಿಷನರಿಗೆ ಕೊಟ್ವಿ, ಅವ್ರು ACPಗೆ ಕೊಡ್ತೇನೆ. ಅವರು ಹೇಳಿದ್ರು, ನಾವು ಕಮಿಷನರಿಗೆ ಕೊಡೋ, ಕಮಿಷನರ್ ಹೇಳಿದ್ರು ನಾವು ACP ಫಾರ್ವರ್ಡ್ ಮಾಡ್ತೀನಿ, ಇದನ್ನು ACP ನಿಮ್ಮನ್ನು ಕರೆಸಿ ಎನ್ಕ್ವೈರಿ ಮಾಡ್ತಾರೆ ಅಂತ. ಇಷ್ಟವರೆಗೆ ಅವರು ಕರೆದಿಲ್ಲ. ಓಕೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಯಾವಾಗ? ಜುಲೈಯಲ್ಲಿ, ಕಳೆದ ವರ್ಷ ಜುಲೈನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು. ತುಂಬಾ ಸೆನ್ಸಿಟಿವ್ ವಿಚಾರ, ಆದ್ರೂ ಇದುವರೆಗೂ ನಿಮ್ಮನ್ನ ಕರೆದಿಲ್ಲ. ಓಕೆ, ಆಮೇಲೆ ಯಾರಿಗೆ ಕೊಟ್ರಿ? ಆಮೇಲೆ ನಾವು ಮತ್ತೆ 2-3 ಸತಿ ಕಮಿಷನರಿಗೆ ಹತ್ರ ಹೋದ್ವಿ, ಅದು ಆಗಿಲ್ಲ. ಆಮೇಲೆ ನಾವಿಲ್ಲಿ ವುಮೆನ್ಸ್ ಕಮಿಷನ್ಗೆ ಕೊಟ್ವಿ, TGಗೆ, IGಗೆ, ಮುಖ್ಯಮಂತ್ರಿಗೆ, ವುಮೆನ್ಸ್ ಕಮಿಷನ್, ಆಮೇಲೆ ಇವರಿಗೆ ಹೋಮ್ ಮಿನಿಸ್ಟ್ರಿಗೆ, ಇಷ್ಟರಿಗೆ ಕೊಟ್ವಿ. ಆದರೂ ಇದೆ ವಿಚಾರಣೆಗೆ ಕಳಿಸಿದ್ದೇವೆ ಅಂತ ಹೇಳ್ತಾರೆ ಅಷ್ಟೇ, ಯಾವುದೇ ಒಂದು ರೀತಿಯ ವಿಚಾರಣೆ ಆಗಿಲ್ಲ. ನಿಮ್ಮನ್ನು ಕರೆದಿಲ್ಲ, ಅವರನ್ನು ವಿಚಾರಣೆ ಮಾಡಿದಾರ ಅನ್ನೋದು ಗೊತ್ತಿಲ್ಲ. ವಿಚಾರಣೆ ಮಾಡಿದ್ದಾರೆ ಅಂತೇಳಿ ನಮಗೆ ಹಿಂಬರಗೆ ಬರುತ್ತೆ, ಹಿಂಬರ ಬರ್ಸಿ ಕೊಡ್ತಾರೆ, ಲೈಕ್ ಅವ್ರದ್ದು ವಿಚಾರಣೆ ಆಗಿದೆ, ಈ ಕೇಸನ್ನು ವಿಲೆ ಮಾಡಲಾಗಿದೆ ಅಂತೇಳಿ ಅಷ್ಟೇ ಬರುತ್ತೆ. ವಿಲೆ ಮಾಡಲಾಗಿದೆ ಅಂತಂದ್ರೆ ಅವ್ರಿಗೆ ಖುಲಾಸೆ ಕೊಡಲಾಗಿದೆ, ಅವ್ರಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಅಂತ ಅರ್ಥ ಅಷ್ಟೇ. ಅದೇ, ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ ಕೇಳಿಲ್ಲ, ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ಅಂತ ಕೇಳಿಲ್ಲ. ಇವತ್ತಿನವರೆಗೆ ಯಾವುದೇ ಕಂಪ್ಲೇಂಟ್ ಮೇಲೆ ನಮ್ಮನ್ನು ವಿಚಾರಣೆ ಮಾಡಲೇ ಇಲ್ಲ. ಸಾಕ್ಷಿಗಳಿದ್ರೂ ಕೂಡ ನಿಮ್ಮನ್ನು ಯಾರನ್ನು ಕರೆದೂ ಇಲ್ಲ ಇಲ್ಲಿ ತನಕ. ಅಂದ್ರೆ ಅವ್ರು ಪ್ರಭಾವ ಬೀರ್ತಿದ್ದಾರೆ ಅಂತನಾ?
ಅವರು ಎಲ್ಲರನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತನಾ? ಸಂದೇಶ್ ಬೀಜಿ ಅವರು ಹೇಳಿದಾರಲ್ಲ, ನೀವು ಎಲ್ಲಿ ಹೋದ್ರು ಏನು ಮಾಡೋಕ್ಕಾಗಲ್ಲ, ನಾವೆಲ್ಲರೂ ಸೆಟ್ಟಿಂಗ್ ಮಾಡಿದ್ದೀವಿ, ನಾವು ಪೊಲೀಸ್ ಎಲ್ಲರೂ ಒಂದೇ, ನಾನು ಎಲ್ರಿಗೂ ಹಣ ಕೊಟ್ಟು ಸೆಟ್ ಮಾಡಿದ್ದೀನಿ ಅಂತ ಅವರೇ ಹೇಳಿದಾರಲ್ಲ. ಎಲ್ಲಿ ಹೋದ್ರು ಏನು ಮಾಡೋಕ್ಕಾಗಲ್ಲ ಅಂತ, ಯಾವ ಹೈಯರ್ ಆಫೀಸರ್ಗೆ ಹೋದ್ರು, ಯಾವ ಪೊಲಿಟಿಷಿಯನ್ಸ್ಗೆ ಹೋದ್ರು ನಿಂಗೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ತಮ್ಮ ಪ್ರಭಾವವನ್ನ ಬಳಸಿ ಇಡೀ ವ್ಯವಸ್ಥೆಯನ್ನ ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ನಿಮಗೆಲ್ಲ ನ್ಯಾಯ ಸಿಗದೇ ಇರೋ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದೀರಿ. ನೀವು ಮಾಡ್ತಾ ಇರುವಂತಹ ಆರೋಪ ಬಹಳ ಗಂಭೀರವಾದಂತಹ ಆರೋಪ. ಯಾಕಂದ್ರೆ ಆ ವ್ಯಕ್ತಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಅಂಥದ್ದೊಂದು ಮಹತ್ವದ ಹುದ್ದೆಯಲ್ಲಿರುವಂತಹ ವ್ಯಕ್ತಿ ಈ ರೀತಿಯಾಗಿ ಹೆಣ್ಮಕ್ಳ ಜೊತೆ ನಡ್ಕೊಳ್ತಾನೆ ಅಂತಂದ್ರೆ ನಿಜಕ್ಕೂ ಶಾಕಿಂಗ್. ಕೇವಲ ಇಷ್ಟು ಮಾತ್ರ ಅಲ್ಲ, ಒಂದಿಷ್ಟು ಆಡಿಯೋಗಳಿದ್ದಾವೆ ಆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಆ ವ್ಯಕ್ತಿ ಸಂತ್ರಸ್ತ ಮಹಿಳೆಯ ಜೊತೆ ಮಾತನಾಡಿದ್ದು, ಡಿಸ್ಪ್ಯೂಟ್ ಮಾಡ್ಕೊಂಡಿದ್ದು ಆಡಿಯೋಗಳನ್ನ ಈ ಕಿವಿನಲ್ಲಂತೂ ಕೇಳಕ್ಕಾಗಲ್ಲ. ಅಂಥ ಮಾತುಗಳೆಲ್ಲ ಆ ಆಡಿಯೋದಲ್ಲಿ ಕೇಳಿಸುತ್ತೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಮುಂದಿನ ಹಂತದಲ್ಲಿ ಮತ್ತೋರ್ವ ಸಂತ್ರಸ್ತೆ ನಮ್ಮ ಜೊತೆ ಜಾಯಿನ್ ಆಗ್ತಾರೆ, ಅವರಿಗಾದಂತಹ ಅನ್ಯಾಯ ಏನು, ಅವರು ಕೂಡ ಈ ವ್ಯಕ್ತಿಯಿಂದ ತೊಂದರೆಗೊಳಗಾದವರು, ಈ ವ್ಯಕ್ತಿಯಿಂದ ದೌರ್ಜನ್ಯಕ್ಕೊಳಗಾದವರು, ಈ ವ್ಯಕ್ತಿಯ ಬ್ಲ್ಯಾಕ್ ಮೇಲ್ಗೆ ಒಳಗಾದವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.